ವೆಲ್ಕಮ್ ಟು ಜ್ಯೋತಿ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಆರಾಮಾಗಿದ್ದೇನೆ. ಮತ್ತು ಏನಂದರೆ ಇವತ್ತು ಇನ್ನೊಂದು ಬನ್ಸ್ ರೆಸಿಪಿ ಇದು ಅಂತಂದರೆ ಮೊದಲು ಲಾಸ್ಟ್ ಟೈಮ್ ಮಾಡಿದ್ರು ಮೈದಾದಲ್ಲಿ, ಈಗ ಇದು ಗೋಧಿ ಹಿಟ್ಟಿನಿಂದ ಮಾಡಿದ ಬನ್ಸ್. ಇದು ಯಾವ ಮಕ್ಕಳಿಗೆ ಕೂಡ ಕೊಡ್ಬೋದು, ಯಾರು ಕೂಡ ತಿನ್ಬೋದು, ನೋ ಟೆನ್ಷನ್. ಈ ಥರ ಒಮ್ಮೆ ಮಾಡಿ ನೋಡಿ, ತುಂಬ ಚೆಂದ ಆಗ್ತದೆ ಮತ್ತು ಟೇಸ್ಟಿ ಕೂಡ ತುಂಬ ಒಳ್ಳೆದಿರ್ತದೆ. ಆ್ಯಕ್ಚುಲಿ ಇದಕ್ಕೆ ನಾನು ಒಂದು ಬನಾನ 2-3 ಹಾಕಿದೆ, ಬನಾನ ಕಟ್ ಮಾಡಿ ಇಟ್ಟಿದ್ದೆ, ಅದು ಹಾಕಿದೆ. ನಂತರ ಸ್ವಲ್ಪ ಸಕ್ಕರೆ ಮತ್ತು ಕರ್ಡ್ ಮತ್ತು ಬೇಕಿಂಗ್ ಪೌಡರ್ ಸ್ವಲ್ಪ ಹಾಕಿದೆ. ಇದನ್ನು ಸಕ್ಕರೆ ಆ್ಯಕ್ಚುಲಿ ನಾನು 3 ಹಾಕಿದೆ, ಇಲ್ಲಾಂದರೆ ನಾನು ಸ್ವಲ್ಪ ಕಡಿಮೆ ಹಾಕ್ತಿದ್ದೆ. ಸ್ವಲ್ಪ ಚೂರು ಜಾಸ್ತಿ ಹಾಕಿದೆ ಇದಕ್ಕೆ ನೋಡುವ ಅಂತ. ಲಾಸ್ಟ್ ಟೈಮ್ ಮಾಡುವಾಗ ಒಂದು ಸ್ವಲ್ಪನೇ ಹಾಕಿದೆ, ಇದಕ್ಕೆ ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕಿದೆ. ಕಡಿಮೆ ಸ್ವೀಟ್ ಮಾಡೋದು ಇದೊಂದು ಮಾಡುವ ಅಂತ ರೆಸಿಪಿ. ಎಲ್ಲರೂ ಮಾಡ್ಬೋದು, ಯಾರು ಕೂಡ ಮಾಡ್ಬೋದು, ತುಂಬ ಈಸಿ ಇದೆ. ಮತ್ತು ಇದು ಎಂತ ಹೇಳ್ತಾರೆ, ತಿನ್ನಲಿಕ್ಕೆ ಕೂಡ ಹೇಳಿದೆಲ್ಲ ಯಾರು ಕೂಡ ತಿನ್ಬೋದು, ಏಜ್ ಆದವರು ಕೂಡ ತಿನ್ಬೋದು. ಇದು ಸ್ವಲ್ಪ ಮ್ಯಾರಿನೇಟ್. ಆ್ಯಕ್ಚುಲಿ ಇದು ಕೆಲವರು ಹೇಳ್ತಾರೆ ತುಂಬ ಹೊತ್ತಿಟ್ಟರೆ ಒಳ್ಳೆಯದಂತ. ನಾನೊಂದು 1-2 ಗಂಟೆ ಎಷ್ಟು ಇಟ್ಟಿದ್ದಷ್ಟೇ. ಮಧ್ಯಾಹ್ನ ಯಾವಾಗ ಊಟ ಮಾಡಿ, ಊಟಕ್ಕೆಲ್ಲ ಅದಕ್ಕಿಂತ ಮುಂಚೆನೇ ಇಟ್ಟಿದ್ದೆ. ಊಟ ಮಾಡಿದ ನಂತರ ನಾನು ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂತ ಮಾಡಲಿಕ್ಕೆ ಅಂತ ಮಾಡಿದ್ದು. ಒಂದು ಊಟ ಆಗುವಾಗ ಕೂಡ ಲೇಟ್ ಆಯಿತು. ಅವತ್ತು ಸ್ಯಾಟರ್ಡೇ ಆಗಿತ್ತು. ಸೊ ಊಟ ಮಾಡುವಾಗ ಕೂಡ ತುಂಬ ಸ್ವಲ್ಪ ಲೇಟಾಗಿತ್ತು. ಮತ್ತು ನಾನು ಒಂದು ಸ್ವಲ್ಪ ಅಲ್ಲೇ ಮಲಗಿ ಮತ್ತು ನಾನು ಬನ್ಸ್ ಮಾಡುವಂತ ಇದ್ದೆ. ಈವ್ನಿಂಗ್ ಎಂಥದ್ದು ಮಾಡಬೇಕಲ್ಲ, ತಿನ್ನಬೇಕಲ್ಲ. ಹಾಗೆ ಮಾಡುವಾಗ ಬೇಡ ಹೇಳ್ತಾರೆ, ಸಾಕಾಗ್ತದಲ್ಲ, ಬೇಡ ಹೇಳ್ತಾರೆ. ಮಾಡಿದ ಮೇಲೆ ಎಲ್ಲರೂ ತಿಂತಾರೆ, ತುಂಬ ಖುಷಿ ಆಗ್ತದೆ ತಿನ್ನಲಿಕ್ಕೆ. ನೋಡಿ ಯಾವ ರೀತಿ ನೋಡಿ, ನಾನು ಆ್ಯಕ್ಚುಲಿ ಇದಕ್ಕೆ ಹಿಟ್ಟು ಹಾಕಿ ಮಾಡಲಿಲ್ಲ ನೋಡಿ, ಸ್ವಲ್ಪ ಎಣ್ಣೆ ಹಾಕಿದೆ. ಲಟ್ಟಣಿಗೆ ಎಣ್ಣೆ ಹಾಕಿ ಅದರಲ್ಲೇ ಮಾಡಿ ಹಿಟ್ಟು ಹಾಕಿದರೆ ನೋಡಿ, ಎಣ್ಣೆ ತಳಭಾಗದಲ್ಲಿ ನೋಡಿ ಹಿಡಿತದೆ ಹಿಟ್ಟು, ಅಲ್ಲಿಗೆ ಬ್ಲ್ಯಾಕ್ ಆಗಿ ಹೋಗ್ತದೆ ಎಣ್ಣೆ ಎಲ್ಲ. ಇದು ಎಂಡದರೆ ಕೂಡ ಎಣ್ಣೆ ಚೇಂಜ್ ಆಗೋದಿಲ್ಲ, ಈಗೇನೆ ಇರ್ತದೆ ಎಣ್ಣೆ, ಕಲರ್ ಕೂಡ ಚೇಂಜ್ ಆಗೋದಿಲ್ಲ ಎಣ್ಣೆದು, ಈ ಥರನೇ ಇರ್ತದೆ. ಫಸ್ಟಿಗೆ ನೋಡಿ ಆ್ಯಕ್ಟಿಂಗ್ ಮಾಡೋದು, ಫಸ್ಟಿಗೆ ಅದೇನಂತ ಬರೋದಿಲ್ಲ, ನಾನು ಉಬ್ಬುವುದಿಲ್ಲ ಅಂತಂದರೆ ಆ್ಯಕ್ಟಿಂಗ್ ನೋಡಿ. ಸ್ವಲ್ಪ ಹೊತ್ತಾದ್ಮೇಲೆ ನೋಡಿ ಹೇಗೆ ಆಗ್ತದೆ ಅಂತ. ಅದಕ್ಕೆ ಕೂಡ ಗೊತ್ತುಂಟು, ಮನುಷ್ಯನಾಗೆ ಡಬಲ್ ಗೇಮ್ ಮಾಡ್ತದೆ ಮನುಷ್ಯ. ಹೇಗೆ ಅವನು ಉಸಿರುವಳ್ಳಿ ಅಂತ ಹೇಳ್ತಾರೆ, ಅವನು ಎಂತ ಹೇಳ್ತಾರೆ ಅವರು, ಬಣ್ಣ ಚೇಂಜ್ ಆಗ್ತದಂತ. ಹಾಗೆ ಬನ್ಸಿದ್ದು ಕೂಡ ಹಾಗೇನೆ, ಬಣ್ಣ ಚೇಂಜ್ ಆಗ್ತಾಯಿರ್ತದೆ ನೋಡಿ. ಈಗ ಚೇಂಜ್ ಆಗ್ತದೆ ನೋಡಿ, ಸುಮ್ಮನೆ ತಮಾಷೆಗೆ ಹೇಳಿದ್ದೆ ನಾನು. ಮನುಷ್ಯ ಕೂಡ ಹಾಗೇನಲ್ಲ, ಅವ ಯಾವ ರೀತಿ ಇರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಒಮ್ಮೆ ಇದ್ದಾಗ ಇನ್ನೊಬ್ಬ ಇರುವುದಿಲ್ಲ. ಒಮ್ಮೆ ಇದ್ದ ವ್ಯಕ್ತಿತ್ವ ಇನ್ನೊಂದ್ಸಲ ಚೇಂಜ್ ಆಗಿರ್ತದೆ. ಹಾಗೆ ಸಮ್ಟೈಮ್ ಅದು ಬೇರೆಯವರು ಹೇಳಿಕೊಟ್ಟು ಕೂಡ ಆಗ್ತದೆ. ಆದರೆ ಸಮ್ಟೈಮ್ ನಾವೇ ಅದನ್ನು ತಿಳ್ಕೊಂಡು ಏನಂತ ಬೇರೆ ಅಪಾರ್ಥ ಮಾಡಿ ಸ್ಪ್ರೆಡ್ ಮಾಡುವ ಕೂಡ ಜನ ಇರ್ತಾರೆ. ಇಲ್ಲಾಂದರೆ ಫ್ರೆಂಡ್ಶಿಪ್ಪಲ್ಲಿ ಕೂಡ ಚೇಂಜ್ ಆಗ್ತಾರೆ. ಹಾಗೆ ಕೆಲವು ಜನ ಇರ್ತಾರೆ, ಒಂದೊಂದು ರೀತಿಯಲ್ಲ, ಮನುಷ್ಯ ಅಲ್ವಾ, ಚೇಂಜ್ ಆಗ್ತಾನೆ, ಅವನು ಆಗ್ತಾ ಇರ್ತಾನೆ ಚೇಂಜ್. ನಾವು ಕೂಡ ಅದಕ್ಕೆ ತಕ್ಕಾಗಿ ಚೇಂಜ್ ಆಗ್ತಾ ಹೋಗಬೇಕು. ಜಸ್ಟ್ ಒಂದು ನಾನು ಹೇಳಿದೆ ಅಷ್ಟೇ ಈ ಮಾತನ್ನು ನಿಮಗೆ. ಮೊದಲಿಗೆ ನಾನು ಬನ್ಸಿಗೆ ರೆಸಿಪಿ ಮಾಡುವಾಗ ಹೆದರಿ ಕೂಡ ಆಗ್ತಿತ್ತು, ಸರಿ ಆಗ್ತದಿಲ್ವ ಅಂತ. ಮತ್ತೆ ಈಗ ನನಗೆ ಓಕೆ, ಪ್ರಾಕ್ಟೀಸ್ ಆಗಿ ಆಗ್ತದೆ. ಹಾಗೆ ನೀವು ಕೂಡ ಯಾವುದೋ ಒಂದು ರೆಸಿಪಿ ಮಾಡಿ ಫಸ್ಟಿಗೆ ಎಲ್ಲರದ್ದು ಕೂಡ ಹಾಳಾಗ್ತದೆ ಅದು ಮಾಡುವಾಗ. ಅಂದರೆ ಫಸ್ಟಲ್ಲ ನಾವು ರೆಸಿಪಿ ಮಾಡೋದು ಯಾವುದೋ ಅಡುಗೆ ಕೂಡ ಮತ್ತೆ ಕರೆಕ್ಟೇ ಆಗ್ತದೆ. ನಾನು ಮೊದಲು ಎಂತ ಹೇಳ್ತಾರೆ, ಸ್ಪೂನ್ ಎಲ್ಲ ಹಿಡ್ದವಳೆಲ್ಲ, ಕಿಚನ್ಗೆ ಬಂದವಳೆಲ್ಲ ಮದುವೆ ನಂತರ ಎಲ್ಲ ಕಲಿಬೇಕಾಗ್ತದೆ ನೋಡಿ. ಇದ್ರದ್ದು ಆ್ಯಕ್ಟಿಂಗ್ ನೋಡಿ, ಪಲ್ಟಿ ಆಗ್ತದೆ, ಅದು ಕೂಡ ಇಲ್ಲ, ಹಿಡಿದು ಪಲ್ಟಿ ಮಾಡಬೇಕು. ಹಾಗೆ ಏನಾದರೂ ಕಿಚನಿಗೆ ಹೋದರೆ ಅಂತ ಅದು ಕಲಿತೇವೆ ನಾವು. ಯಾರನ್ನು ಡಿಪೆಂಡ್ ಆಗಬೇಕಂತಿಲ್ಲ. ನನಗೆ ಡಿಪೆಂಡ್ ಆಗೋದು ಕೂಡ ಇಷ್ಟನೇ ಇಲ್ಲ, ಸ್ವಲ್ಪ ಕೂಡ ಇಷ್ಟ ಇಲ್ಲ. ಎಂತಾದರೂ ತಿನ್ನೋದು, ಎಂತಾದರೂ ಮಾಡುವ ಟೇಸ್ಟ್ ಎಂತ ಮನೆಯಲ್ಲಿ ಮಾಡಿದರೆ ಟೇಸ್ಟ್ ಆಗ್ತದೆ. ಫಸ್ಟಿಗೆ 1-2 ಸಲ ನಾವು ಮಾಡೋದು ಏನಾದರೂ ಒಂದು ಉಪ್ಪ ಇಲ್ಲ ಸಕ್ಕರೆಯ ಹುಳಿ ಏನಾದರೂ ಕಡಿಮೆ ಆಗಿರ್ಬೋದು, ಇಲ್ಲದೇ ಹೆಚ್ಚಾಗಿರ್ಬೋದು. ನೆಕ್ಸ್ಟ್ ಟೈಮ್ ಮಾಡುವಾಗ ಅದು ಕಮ್ಮಿ ಕರೆಕ್ಟ್ ಆಗ್ತದೆ. ಆಳದ ತಕ್ಕಾಗಿ ಎಲ್ಲ ಹಾಕಿದರೆ ಕರೆಕ್ಟ್ ಆಗ್ತದೆ. ಹಾಗೆ ನಮಗೆ ಯಾವುದು ಗೊತ್ತಿಲ್ಲ ಅಂತ ಯಾವತ್ತೂ ಹೇಳಬಾರ್ದು. ನಮಗೆ ಅಂತ ಯಾವುದು ಕೂಡ ಲೈಫೇ ಒಂದು ಚಾಲೆಂಜ್. ಇದು ಅಡಿಗೆ ಎಂತ ಅಲ್ವ, ಅದರಲ್ಲಿ ಅದು ಎಂತ ಇಲ್ಲ ಅಡಿಗೆ ಎಲ್ಲ. ಹಾಗೆ
ಮತ್ತು ಈವ್ನಿಂಗಿಗೆ ಕಷಾಯ ಮಾಡಿದ್ದು, ಕಷಾಯದ ಹುಡಿ ಮಾಡಿಟ್ಟಿದ್ರು ಅಮ್ಮ, ಅದೇ ಮಾಡಿದ್ದು. ಯಾಕಂದರೆ ಚಹಾ ಕಾಫಿ ಅಂತ ಬೇಡ, ಕುಡಿಯೋದಿಲ್ಲ ಕಡಿಮೆ, ನಾನು ಚಹಾ ಒಮ್ಮೆ ಮಾರ್ನಿಂಗ್ ಮಾತ್ರ ಕುಡಿಯೋದು. ಮತ್ತು ಇದಕ್ಕೆ ನಾನೆಂಥ ಶುಗರ್ ಹಾಕಲಿಲ್ಲ, ಯಾಕಂದರೆ ಈ ಬನ್ಸಲ್ಲಿ ನನಗೆ ಸ್ವಲ್ಪ ಶುಗರ್ ಜಾಸ್ತಿಯಾಗಿ ಅನಿಸಿತ್ತು. ಸೊ ಅದು ಬೇಡ ಸಾಕಂತೇಳಿ ಇದಕ್ಕೇ ಕಷಾಯಕ್ಕೆ ನಾನು ಎಂತ ಹಾಕಲಿಲ್ಲ. ಇದನ್ನೇ ಕುದಿಸಿ ಮತ್ತು ಇದೇ ಕುಡಿದದ್ದು. ಇನ್ನು ಅಮ್ಮನಿಗೆ ಸ್ವಲ್ಪ ಏನೋ ಶುಗರ್ ಹಾಕಿದ್ದೆ, ಅವರು ಕುಡಿತಾರಲ್ಲ, ಸ್ವಲ್ಪ ಶುಗರ್ ಹಾಕಿ ಕುಡಿತಾರೆ, ನನಗೆ ಅಷ್ಟೇನು ಇಷ್ಟ ಆಗೋದಿಲ್ಲ. ಹಾಗೆ ಸ್ವೀಟ್ ಇತ್ತಲ್ಲ, ಸ್ವೀಟ್ ತುಂಬ ಇಷ್ಟನಾಗೋದಿಲ್ಲ ನನಗೆ. ಹಾಗೆ ಮತ್ತು ಇದಕ್ಕೆ ಮಧ್ಯಾಹ್ನ ನಾವು ಮಾಡಿದ ಸಾಂಬಾರು ಸ್ವಲ್ಪ ಇದ್ದದ್ದು ಸಾಂಬಾರು, ಅದು ಹಾಕಿ ತಿನ್ನುವ ಅಂತ. ಎಂಥ ತುಂಬ ಟೇಸ್ಟಿ, ಖಂಡಿತ ನೀವು ಟ್ರೈ ಮಾಡಿ, ಮಸ್ಟ್ ನೀವು ಟ್ರೈ ಮಾಡಿ ಮತ್ತು ಹೇಳ್ತೀರಿ ನೀವೇ ಇಷ್ಟು ಈಸಿಯಾ, ಇಷ್ಟು ಸಿಂಪಲ್ ರೆಸಿಪಿಯ ಮಾಡ್ಬೋದಂತ. ಖಂಡಿತ ನೀವು ಮಾಡ್ತೀರಿ. ಓಕೆ. ಮತ್ತು ಈವ್ನಿಂಗ್ ಚಹಾ ಎಲ್ಲ ಕುಡಿದ ಮೇಲೆ ಇರ್ತದಲ್ಲ, ಈವ್ನಿಂಗ್ ನಮ್ಮದು ವೀಕ್ಲಿದು ಗ್ರೋಸರಿ ಶಾಪಿಂಗ್ ಇದ್ದೇ ಇರ್ತದೆ. ವೀಕ್ಲಿ ತಗೊಳ್ಳೇಬೇಕಾಗ್ತದಲ್ಲ, ಎಂಥದ್ದು ತಗೊಳ್ಬೇಕು, ವೆಜಿಟೇಬಲ್ ಅಂತೂ ಬೇಕಾಗ್ತದೆ. ವೆಜಿಟೇಬಲ್, ಫ್ರೂಟ್ಸ್, ಈ ಟೈಮಲ್ಲಿ ಫ್ರೂಟ್ಸು ಮತ್ತು ಜ್ಯೂಸು, ನೀರು ಕುಡಿಯೋದು ಅಂದರೆ ಅಯ್ಯೋ ದೇವ, ಎಷ್ಟು ಕುಡಿದ್ರೆ ಕೂಡ ಸಾಕಾಗೋದಿಲ್ಲ ಅಷ್ಟು. ನೋಡಿ ಸೂರ್ಯದೇವರು ನಮ್ಮನ್ನು ನೋಡೋದು ನೋಡಿ, ದೂರ ಹೋಗ್ತಿದ್ದೇವೆ ಅಂತ ನೋಡ್ತಾ ಇದ್ದಾರೆ. ನಮಗೆ ಮಾತ್ರ ಅವರನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ, ಅವರು ಮಾತ್ರ ನಮ್ಮನ್ನು ನೋಡ್ಕೊಂಡು ಬರ್ತಿದ್ದಾರೆ. ಹಾಗೆ ಅವರು ಸಿಟ್ಟಲ್ಲಿದ್ದಾರೇನಾ, ಅಷ್ಟು ಬಿಸಿಲು, ಎಂತ ಮಾಡೋದು, ಹೋಗಬೇಕಲ್ಲ. ಅಂದರೆ ಮನೆ ಹತ್ರನೇ, ಆದರೂ ಹೋಗುವಾಗ ಕಾರಲ್ಲಿ ಹೋಗುವಾಗ ಒಂದು ರೌಂಡ್ ಆಗಬೇಕು. 5 ಮಿನಿಟ್ಸ್ ವಾಕೇಬಲ್ ಇದ್ದರೆ ನಾವು ಹೋಗುವಾಗ 10 ಮಿನಿಟ್ಸ್ ಆಗ್ತದೆ, 10-15 ಮಿನಿಟ್ಸ್ ಆಗ್ತದೆ ಕಾರಲ್ಲಿ ಹೋಗುವಾಗ. ಎಷ್ಟು ಸಂಜೆ ಹೊರಟರು ಕೂಡ ನೋಡಿ, ನಾವು ಕಾಫಿ ತಿಂಡಿಯಾಗಿ ಹೊರಟದ್ದು, ಅದು ಕೂಡ ಈ ರೀತಿಯೇ ಸಿಚುವೇಶನ್, ಎಂತ ಮಾಡಲಿಕ್ಕೆ ಕೂಡ ಆಗೋದಿಲ್ಲ. ಫ್ರಂಟ್ ಕೂತ್ಕೊಳ್ಬೋದು, ಫ್ರಂಟಿಗೆ ಮಗು ಸಣ್ಣದಿದ್ದರಿಂದ ಫ್ರಂಟಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಬ್ಯಾಕ್ ಸೀಟಲ್ಲಿ ಕೂತ್ಕೊಳ್ಬೇಕು ನನಗೆ. ಮೊನ್ನೆ ಇವರನ್ನ ಫ್ರೆಂಡ್ಸ್ ಹೇಳಿದರು ಫೈನ್, ತುಂಬ ದೊಡ್ಡದು ಫೈನ್ ಹಾಕ್ತಾರಂತ. ಬೇಡ, ಎಷ್ಟು ಊರಿದು 1-1.5 ಲಕ್ಷ ಫೈನ್ ಬೀಳ್ತದೆ ನನಗೆ, ಅದಕ್ಕೆ ಬೇಡ, ಫೈನ್ ಎಲ್ಲ ಬೇಡ. ಯಾಕೆಲ್ಲ ನಮಗೆ ಫೈನ್, ಅದೆಲ್ಲ ಬೇಡವೇ ಬೇಡ, ಅದಕ್ಕೆ ಹಿಂದಿನ ಸೀಟಲ್ಲಿ ಕೂತ್ಕೊಳ್ಳೋದು. ನೋಡಿ ಇದೆಷ್ಟು, ಒಂದು 6 ಗಂಟೆ ಏನಾಗಿದೆ ನೋಡಿ, ಎಷ್ಟು ಬಿಸಿಲುಂಟು ನೋಡಿ. 6 ಗಂಟೆಗೆ ಹೀಗೆ ಎಷ್ಟು ನೋಡಿ, ಸಂಜೆ ಆದಷ್ಟು ಲೇಟ್ ಹೋಗ್ಲಿಕ್ಕೆ ನೋಡೋದು. ಮತ್ತು ತುಂಬ ಲೇಟ್ ಆದರೆ ಬರುವಾಗ ಲೇಟ್ ಆಗ್ತದೆ, ಹಸಿವಾಗ್ತದೆ, ಅದೆಲ್ಲ ಆಗ್ತದೆ. ಹಾಗೆ ತುಂಬ ಡಸ್ಟ್ ಅಂದರೆ ಇದು ಅಂತ ಹೇಳ್ತಾರೆ, ಅದು ಹ್ಯುಮಿಡಿಟಿ ತುಂಬ ಇರ್ತದೆ. ಈ ಥರ ಇದ್ದರೆ ಹ್ಯುಮಿಡಿಟಿ ತುಂಬ ಹೈ ಇರ್ತದೆ, ಬಾಡಿ ಫುಲ್ ಸ್ವೆಟ್ ಆಗ್ತಾ ಹೋಗ್ತದೆ. ಹಾಗೆ ಒಂದು ಗ್ರೋಸರಿ ಶಾಪಿಂಗ್ ಮಾಡಿ ಬರುವ. ಆ್ಯಕ್ಚುಲಿ ನಾನು ಮಾಲಲ್ಲಿ ತೆಗಿಬೇಕಂತ ಇದ್ದೆ ಗ್ರೋಸರಿದು. ಆ ಮಾಲಲ್ಲಿ ಕಾಲಿಡಲಿಕ್ಕೆ ಜನ ಎಲ್ಲ, ಜಾಗ ಎಲ್ಲ ಮರೆ, ಅಷ್ಟು ಜನ. ಅದರಲ್ಲಿ ವೀಡಿಯೋ ಮಾಡೋದು ಹೇಗೆ, ನಾನು ನನ್ನ ಮೊಬೈಲನ್ನು ಕಾಲಲ್ಲಿ ತೊಳೆದು ಹಾಕ್ಬೋದು. ಆಗಿ ನನಗೆ ನನ್ನನ್ನು ದೂಡಿಕೊಂಡೇ ಹೋಗ್ತಿದ್ರು. ಮತ್ತೆಂತ, ನಾನು ಮತ್ತು ಅಮ್ಮ ಸೈಡಲ್ಲಿದ್ದ ಹಸ್ಬೆಂಡ್ ಹೋಗಿದ್ರು. ಎಂತ ದೂಡಿಕೊಂಡೇ ಹೋಗೋದು ಎಲ್ಲರೂ, ಅಂದರೆ ತಗೊಳ್ಳಿಕ್ಕೆಲ್ಲ ಇರ್ತದಲ್ಲ, ಕೆಲಸ ಎಲ್ಲ ಆಫರ್ ಇದ್ದರೆ ಬರುದೇ. ಮತ್ತು ಈಗ ರೋಡಲ್ಲಿ ಹೋಗೋದಿಲ್ಲ, ಮಾಲ್ ಒಳಗೆ ಹೋಗೋದು, ಒಳಗೆ ಹೋಗೋದು ಎಲ್ಲ ಹಾಗೆ. ಮತ್ತು ರಿಟರ್ನ್ ಬರುವಾಗ ಇಷ್ಟು ಹೊತ್ತಾಯಿತು. ಏನಂದರೂ ಕೂಡ ಟೈಮ್ ಆಗಿ ಆಗ್ತದೆ, ಮಾಲ್ ಒಳಗೆ ಹೋದರೆ ಇಷ್ಟು ಟೈಮ್ ಆಗಿ ಆಗ್ತದೆ. ಮತ್ತು ನಾನು ಇವತ್ತೇನೆಂದರೆ ಏನೆಲ್ಲ ತಗೊಂಡು ಬಂದಿದ್ದೇನಂತ, ನಾನು ಆ್ಯಕ್ಚುಲಿ ಇದು ವೀಕ್ಲಿ ಗ್ರೋಸರಿ, ಮಂತ್ಲಿದು ಕೆಲವು ಐಟಮ್ ಎಲ್ಲ ನಾನು ಮಂತ್ಲಿ ತರ್ತೇನೆ. ಈಗ ನಾನು ತಗೊಂಡದ್ದು ತೋರಿಸೋದು ವೀಕ್ಲಿ, ಅದರಲ್ಲಿ ಒಂದು 2-3 ಏನೋ ಮಂತ್ಲಿ ಗ್ರೋಸರಿ ಇರ್ತದೆ. ನೋಡಿ, ಫಸ್ಟಿಗೆ ನಾನು ತಗೊಂಡದ್ದು ಟೊಮೆಟೊ ಈಗ ತುಂಬ ರೇಟ್ ಆಗಿದೆ, ಇಲ್ಲಿ ತುಂಬ ರೇಟ್ ಹೈ ಆಗಿದೆ ಅಲ್ಲ. ಇದೊಂದು 2 kg ಏನಿತ್ತು, ಸ್ವಲ್ಪ ಆಫರ್ ಇತ್ತು ಅಂತ ನಾನು ಸ್ವಲ್ಪ ಜಾಸ್ತಿ ತಂದೆ, 2 ವಾರಕ್ಕೆ ಆಗ್ತದಂತ. ಮತ್ತು ಇದು ಆ್ಯಪಲ್, ಸಣ್ಣ ಆ್ಯಪಲ್, ಇದು 1 kg ಏನೋ ಉಂಟು. ಮತ್ತು ಇದು ಆರೆಂಜ್ ಅಂದರೆ ದೊಡ್ಡದು ಆರೆಂಜ್ ತಿನ್ನಲಿಕ್ಕೆ ಒಳ್ಳೆಯದಾಗೋದಿಲ್ಲ, ಜ್ಯೂಸಿಗೆ ತುಂಬ ಒಳ್ಳೆಯದಾಗ್ತದೆ.
ಮತ್ತು ಇದು ಎಂತ ಶುಗರ್ ಹಾಕಿ ನಮಗೆ 2 ವಾರಕ್ಕೆ ಬರ್ತದೆ. ಮತ್ತು ಇದೆಂತ ಗೊತ್ತಾ ಮಿಕ್ಸರ್, ಇದನ್ನು ನನಗೆ ಹೇಳುವಾಗ ನಗಲಿಕ್ಕೆ ಬರ್ತದೆ. ಇದೆಂತ ಅಂದರೆ ನನ್ನ ಹಸ್ಬೆಂಡು ಮೊಬೈಲ್ ನೋಡುವಾಗ ಒಂದೊಂದು ಸ್ವಲ್ಪ ಬಾಯಿಗೆ ಹಾಕೋದು. ಇದು ಕರಡು ಅವ್ರಿಗೆಂತ ಅದು ಹಾಕ್ತಾ ಇರಬೇಕು. ವೀಕೆಂಡಿಗೆ ಮಾತ್ರ ಮೊಬೈಲ್ ಫಿಲ್ಮನ್ನು ನೋಡ್ತಾರಲ್ಲ ಆವಾಗ ಹಾಗೆ. ಮತ್ತು ಇದು ಕುಕ್ಕುಂಬರ್, ಇದು ಜ್ಯೂಸ್ ಕೂಡ ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ. ಇಲ್ಲದ್ರೆ ಮೊನ್ನೆ ಅಮ್ಮ ಎಂತ ಮಾಡಿದ್ರದ್ದು ಅಂತ ಊರಲ್ಲಿ ಹೇಳ್ತಾರೆ ಮನ್ನಿ ಹೇಳ್ತದೆ, ಮುಳ್ಳು ಸೌತೆದು ಮನ್ನಿ ಹೇಳ್ತಾರಲ್ಲ, ಅದನ್ನು ಮಾಡಿದರು, ತುಂಬ ಒಳ್ಳೆಯದು. ಇದು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು. ಇದು ನನಗೆ ವೀಕ್ಲಿ ಒಂದು ಸರಿ ಪುಲಾವ್ ಮಾಡ್ತಾರೆ ಅಮ್ಮ, ಅದಕ್ಕೆ ಬೇಕಾಗ್ತದೆ, ಹಾಗೆ ತಗೊಂಡು ಬಂದದ್ದು. ನಾನು ಆ್ಯಕ್ಚುಲಿ ತುಂಬ ಥರದ್ದು ಇದು ನೋಡಿ ಬನಾನ, ಇದನ್ನು ನಾನು ತೋರಿಸುವಾಗ ಅಮ್ಮ ಎಂಥದ ಹೇಳ್ತಿದ್ರು, ನಗಡ್ಲಿಕ್ಕೆ ಬರ್ತಾ ಇತ್ತು ನನಗೆ. ಅಮ್ಮ ಹೇಳೋದು ಇದು ಯಾರಿಗೆ ಸೀಮಂತಕ್ಕೆ ಆಗ್ಬೋದು ಅಷ್ಟು ಅಂತ. ಹಾಗೆ ಫ್ರೂಟ್ಸ್ ಈ ಟೈಮಲ್ಲಿ ತುಂಬ ತಿನ್ನಬೇಕು, ಇಲ್ಲದ್ರೆ ಆಗೋದಿಲ್ಲ. ಹಾಗೆ ಇದು ಆಫರಲ್ಲಿ ಸ್ವಲ್ಪ ಆಫರ್, ಹಾಗೇನಿಲ್ಲ ಆಫರ್ ಅಂತಲ್ಲ, ತರಬೇಕು ತಿನ್ನೋದು. ನನಗೆ ಎಷ್ಟು ತಿಂದರೂ ಕೂಡ ಸಾಕಾಗೋದಿಲ್ಲ ಫ್ರೂಟ್ಸ್ ಅಂದರೆ. ಇದು ನೋಡಿ, ಇದು ನಾನು ಬನಾನ ತಗೊಂಡು ಅದಕ್ಕೆ ನನಗೇನೆ ಮತ್ತೆ ನಗಲಿಕ್ಕೆ ಬಂದು ಎಷ್ಟು ತಗೊಂಡಿದ್ದೇನೆ ಅಂತ ಬನಾನ. ಅಮ್ಮ ಒಂದೊಂದು ಹೇಳೋದು ನನಗೆ ಕಮೆಂಟ್ ಆಗ್ತಾಯಿದ್ರು. ಇದು ಪೊಟೆಟೊ ಎಂತಾದರೂ ಸಾಂಬಾರಿಗೆ ಎಲ್ಲ ಬೇಕಾಗ್ತದೆ. ಫ್ರೈ ಕಡಿಮೆ ಮಾಡಿದೆ ಪೊಟೆಟೋದು, ಎಂತಾದರೆ ಬೇಕಾಗ್ತದೆ. 2 ವಾರಕ್ಕೆ ಸಾಕಾಗ್ತದೆ ಇದು ನನಗೆ. ಈಗ ಆನಿಯನ್ ನೋಡಿ, ಇಲ್ಲಿ ತುಂಬ ರೇಟ್, ಆನಿಯನ್ ಮತ್ತು ಟೊಮೆಟೊಗೆ ತುಂಬ ರೇಟ್ ಆಗಿದೆ ಈಗ. ಹಾಗೆ ಸ್ವಲ್ಪ ಕಡಿಮೆ ಇದ್ದರೆ ಸ್ವಲ್ಪ ಜಾಸ್ತಿ ತಂದಿಡೋದು ನಾನು. ಮತ್ತು ಆ್ಯಪಲ್ ಕೂಡ ತಗೊಂಡೆ. ಆ್ಯಪಲ್ 2 ಕಡೆಯಲ್ಲಿತ್ತು. ಹಾಗೆ ಒಂದು ಸಣ್ಣದು ಆ್ಯಪಲ್, ಒಂದು ದೊಡ್ಡದು ಆ್ಯಪಲ್, ಫೂಜಿ ಅಂತ ಹೇಳ್ತಾರೆ, ಹಾಗೆ ಒಂದೊಂದು ಥರದ್ದು ಆ್ಯಪಲ್. ಮತ್ತು ಇದು ಹಾಲು, ಅದು ನಾನು ಆ್ಯಕ್ಚುಲಿ ಮಧ್ಯಾಹ್ನ ತಂದದ್ದು, ನಾನು ತೋರಿಸೋದು ಎಂತೆಂತ ತಂದಿದ್ದೇನೆ ಅಂತ. ಮಧ್ಯಾಹ್ನ ಇದು ತಂದದ್ದು ಕೆಲವೇ. ಇದು ಎಗ್ ನೋಡಿ, ಇದು ನನಗೆ 1 ಮಂತಿಗೆ ಬೇಕಾಗ್ತದೆ. 30 ಎಗ್ ಉಂಟು, ಹೀಗೇ ಬರ್ತದೆ 20 ಎಗ್ ಎಲ್ಲ ಬರ್ತದೆ. ನನಗೆ ಇದು 1 ಮಂತಿಗೆ ಸಾಕಾಗ್ತದೆ. ಹಾಗೆ ನಾನಿದು ಮಿಕ್ಸರ್ ಕಲೆಕ್ಷನ್ ಮಾಡೋದು ಹಾಗೆ ಅವರಿಗೆ, ಹಸ್ಬೆಂಡಿಗೋಸ್ಕರ. ಮತ್ತು ಇದು ನಮ್ಮ ಮನೆಯಲ್ಲಿ ಸ್ವಲ್ಪ ಅಮ್ಮನಿಗೆ ಇಷ್ಟ ಬಸಳೆ ಒಂದು ವಾರಕ್ಕೆ ಒಮ್ಮೆ ಆದರೂ ಮಾಡ್ತಾ ಇರ್ತಾರೆ. ನೋಡಿ ಎಷ್ಟು ಚಂದ ಉಂಟು ನೋಡಿ, ಬಸಳೆ ಇಲ್ಲಿ ಸಿಗ್ತದೆ. ಬಸಳೆ ಆ್ಯಕ್ಚುಲಿ ಇದು ತಗೊಳ್ಳೋದು ನಾನು ನಿನ್ನೆ ತಗೊಂಡು, ನಮಗೆ ತೋರಿಸ್ಬೇಕಂತ ತೋರಿಸಿದಷ್ಟೇ. ಇದರಲ್ಲಿ ನಾನು ಕೆಲವು ಐಟಮ್ ಎಲ್ಲ ಉಂಟಲ್ಲ ಮೊದಲೇ ತಗೊಂಡಿದ್ದೆ. ಇದು ನೋಡಿ, ಇದು ಪ್ಲಮ್ ನನಗೆ ಇಷ್ಟ. ನನಗೆ ಈ ಟೈಮಲ್ಲೆಲ್ಲ ಸೀಸನ್ ಏನದು ತುಂಬ ಬರ್ತದೆ. ನಾನು ಎಷ್ಟು ತಿಂತೇನೆ ಅಂತಿಲ್ಲ, ನನಗೆ ತುಂಬ ಇಷ್ಟ. ಅದರಿಂದ ಎಷ್ಟು 1 kg ಏನೋ ಜಾಸ್ತಿ ತಗೊಂಡಿದ್ದೆ. ಫ್ರೂಟ್ಸ್ ಅಲ್ವಾ, ನನಗೆ ಎಂತ ಊಟ ಬೇಕಂತಿಲ್ಲ, ಫ್ರೂಟ್ಸ್ ಇದ್ದರೆ ಸಾಕು. ತುಂಬ ಇಷ್ಟ ಆಗೋದು ಫ್ರೂಟ್ಸ್ ತಿನ್ನಲಿಕ್ಕೆ. ಇದು ನಾನು ತಿಂತಾ ಇರ್ತೇನೆ ಎಂತಾದರೂ. ಮತ್ತು ತೆಗೆದು ಕೊಡಬೇಕು ನನಗೆ ಫ್ರಿಜ್ಜಿಂದ, ನಾನಾಗಿ ತಿನ್ನೋದು ಕಡಿಮೆ, ಉದಾಸೀನ ನನಗೆ. ಮತ್ತು ಇದು ಬೆಂಡೆ ತಂದೆ, ನನಗೆ ಬೆಂಡೆ ಸುಕ್ಕ ಮಾಡ್ತಾರಲ್ಲ, ಬೆಂಡೆ ಎಂತ ಕೂಡ ಇಷ್ಟ ನನಗೆ, ಸುಕ್ಕ ಕೂಡ ಇಷ್ಟ. ಅದರಲ್ಲಿ ಎಂತ ಮಾಡ್ತಾರೆ, ಗ್ರೇವಿ ಕೂಡ ತುಂಬ ಇಷ್ಟ ಆಗ್ತದೆ. ಇದು ಬ್ರೆಡ್ ಅಂದರೆ ಈವ್ನಿಂಗ್ ನಮಗೆ ಎಂಥದ್ದು ಚಹಾ ಕುಡಿಯುವಾಗ ಬೇಕಾಗ್ತದೆ. ಮತ್ತು ಇದು ಚಿಕನ್, ಇದು ಅಷ್ಟು 1 kg ಚಿಕನ್, ಒಂದು ಕಟ್ಟಿಂಗ್ ಮಾಡಲಿಲ್ಲ ಹಾಗೆ. ಮತ್ತು ಇದು ನಾನು ಹಾಲು ತಗೊಂಡಿದ್ದೆ, ಅಂದರೆ ಎಮರ್ಜೆನ್ಸಿಗೆ ಏನಾದರೂ ಬೇಕಾಗ್ತದೆ ಅಂತ ಹೇಳಿ ಹಾಲು ಉಂಟಲ್ಲ ತೆಗೆದಿಟ್ಟಿದ್ದೆ, ಬೇಕಾಗ್ತದಲ್ಲ ನೋಡಿ. ಇಷ್ಟ ಆಗುವಾಗ ನನ್ನ ಬಿಲ್ ಇವತ್ತು ಎಷ್ಟಾಯಿತು, 94.36. ಇದನ್ನು ಗುಣಿಸು 26 ಮಾಡಿ, 26ವರೆಗೆ ನಿಯರ್ ಬಂದಿದೆ ಈಗ ರೇಟ್, ಕರೆನ್ಸಿ ರೇಟ್ ಮಾಡಿ. ಇದು ವೀಕ್ಲಿ, ಇದರಲ್ಲಿ ಬೇರೆ ಕೂಡ ಇದೆ ಬಿಲ್, ನಾನು ಹಿಂದಿನ ದಿವಸ ಎಲ್ಲ ತಗೊಂಡದ್ದು. ಮತ್ತು ಇದು ವೈಟ್ ಪಂಪ್ಕಿನ್ ಮತ್ತು ಸೌತೆಕಾಯಿ ಇಲ್ಲಿದ್ದು. ನಾನಿದು ಆ್ಯಕ್ಚುಲಿ ವೀಕ್ಲಿ ತಗೊಳ್ದೆ, ಎಂಥದ್ದು ಗ್ರೇವಿ ಮಾಡ್ತಾರೆ ಅಮ್ಮ ಇದರದ್ದು, ಹಾಗೆ ಒಳ್ಳೆಯದು ಕೂಡ ಹೆಲ್ತಿಗೆ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೆ. ನಾನು ಎಲ್ಲ ವ್ಯೂವರ್ಸಿಗೆ ಹಾಗೂ ಸಬ್ಸ್ಕ್ರೈಬರಿಗೆ ಇಲ್ಲಿಂದನೇ ಥ್ಯಾಂಕ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬಾಯ್ ಟೇಕ್ ಕೇರ್.